ಬಸಪ್ಪನ್ ದಾಟ್ ಹಾಕ್ಸೋದು ಪಾದ ಕೇಳೋದು. ಬಸಪ್ಪ ನಮ್ಗೆ ಈಗ ನಾವು ಓದಿಲ್ಲ. ನಾವು ಮನೇಲಿ ಒಂದು ಹಸು ಸಾಕೀವಿ, ಅದು ದಾಟೋಂದ್ರೆ ದಾಟ್ತದ, ಕಾಲ್ ಮಡಗು ನನ್ನ ಕೈ ಮೇಲೆ ಮಡಗ್ತದ. ಈ ನಿಮ್ ಕೆಮ್ಮಿಂದ ಇಲ್ಲಿ ಬರ್ಬೇಕೀಗ ನಾವೀಗ, ಅದರಿಂದ ನಮ್ಗೆ ಒಳ್ಳೇದಾಗತ್ತಾರಪ್ಪ. ಆ ಬಸವಣ್ಣದ್ಲೇ ಒಳ್ಳೆ. ಬಸವಪ್ಪಂಗೆ ಟ್ರೈನಿಂಗ್ ಕೊಟ್ಟವ್ರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನಾವು ಓದಿಲ್ಲ. ಅರ್ಥ ಆಯ್ತಾ? ನಾವ್ ಇಷ್ಟು ರಾತ್ರಿ ನಾವು ನೆಮ್ಕೊಬಿಟ್ಟಿದ್ವಿ. ಅವರು ಟ್ರೈನಿಂಗಾರ ಕೊಡ್ಲಿ, ಹೆಂಗಾರ ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಆ ತಾಯಿ ಬೇಕು. ಒಳ್ಳೇದಾಗದಾದ್ರೆ ಬಲ್ದ ಕಲ್ಲಿಡಪ್ಪ, ನಮ್ಗೆ ಎಡ್ತಾರೆ ಎಡ್ದ ಕಲ್ಲಿಡಪ್ಪ ಅಂತ ಕೂತ್ಕೊಳ್ದು ಕೈ ಬೋಟಿ. ಅವನು ಸುಮಾರು 10 ಗಂಟೆ ನೋಡಿ ಬಿಟ್ಟು ಆಮೇಲೆ ಬಲ್ದ ಕಲ್ಲೇ ಇಡ್ತಾನೆ. ಅಲ್ಲಿ ಕೂತ್ರುವಾಗ ನೆರಕವ್ರ ಕತ್ಗೆ ಬ್ಯಾಗ ಅದ್ರೊಳಗೆ ಒಂದು 10-20 ನಮ್ಮ ಕೈಲಿ ಎಷ್ಟಾಯ್ತು ಅಷ್ಟು ಹಾಕ್ಬೇಕು. ಹಾಕ್ಬಿಟ್ಟು ಒಳ್ಳೇದಾಗಬೇಕಲ್ರಮ್ಮ ಇಲ್ವಾ? ನೋಡೋ ಇಷ್ಟೇ ಕಣ. ನಾವ್ ಆ ನೆಮ್ಕೆ ಇದ್ದ ಆ ಬಸವಣ್ಣ ನೆಮ್ಕೆ ಇದ್ಲೆ. ಎಲ್ಲಿಂದ ಬಂದಿದ್ದೀರಾ? ಪಾಂಡುಪುರದಿಂದ. ಏನ್ ಸಮಸ್ಯೆಗಾಗಿ ಇಲ್ಲಿ ಬಂದ್ರಿ ನೀವು? ಏನೋ ಯಾರೋ ಹೇಳಿದ್ರು ನಮ್ಗೂ ಹಿಂಗ್ ಹೋಗಿ ಒಳ್ಳೇದೈತೆ. ಮೈ ಕೈ ನೋವು, ಕೈ ಕಾಲು ನೋವು ಏನಿದ್ರೆ ಮನೆಗೂ ಏನಾರ ಮಾಡಿಸ್ಕೊಳ್ಳಿ ಒಳ್ಳೇದಾಗ್ತದೆ. ಮಕ್ಳು ಮದುವೆ ಆಗದೆ ಇದ್ರೆ ಮಕ್ಳು ಮದುವೆ ಮಾಡಕ್ ದಾರಿ ಮಾಡ್ತಾರೆ. ಏನೋ ಮನೆ ಮಠ ಏನೋ ಬೇಕು ನಿಮ್ಗೆ ಬಂದು ಹೋಗ್ರಿ. ಒಂದ್ 3 ಶುಕ್ರವಾರ 1-2 ಆ ಬಸವಣ್ಣ ಮೇಲೆ ಬಂದು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಬರ್ತಾರೆ. ಏನ್ ಮೈ ಕೈ ನಮ್ಗೆ ಕಾಯಿಲೆಯೋ ಕಸಿಲೋ ಗಾಯೋ ಗಿಡತ್ಲೆ ಇರ್ತವೆ. ಇನ್ನೂ ಒಂದೇನೋ ಇರ್ತದೆ, ಅದೆಲ್ಲ ಕಾಟ ಕಳೀಲಿ ಅಂತ ನೀರು ನಮ್ಗೆ ಆ ತಾಯಿಯಿಂದ ಒಳ್ಳೇದಾಯ್ತದೆ. ಸರಿ, ನಮ್ಗೆ ಒಳ್ಳೇದು. ನಮ್ಮ ಮಕ್ಳು ಬರ್ತಾವ್ರೆ, ಎಲ್ಲ ಬರ್ತಾವ್ರೆ, ನಮ್ಗೆಲ್ಲ ಹೊಸ ಒಳ್ಳೇದಾಗತ್ ಕಣಮ್ಮ. ಇಲ್ಲಿ ಬಂದೋದ್ಮೇಲೆ ಪರವಾಗಿಲ್ಲ. ನಾವು ಪರವಾಗಿಲ್ಲ ಕಣ.